ಸೊ ಗೈಸ್ ಎಲ್ಲ ಲಗೇಜ್ನ ಒಳಗಡೆ ಹಾಕ್ಕೊಂಡಿದ್ದೀನಿ. ಲಗೇಜ್ನ ಹಾಕ್ಕೊಂಬಿಟ್ಟಿದ್ದೀನಿ ಕಾರಲ್ಲಿ ಒಳಗಡೆ. ಹಿಂದೆಗಡೆ ಇದೆ ಗೈಸ್, ಹಿಂದೆಗಡೆ ಇದೆ ಲಗೇಜ್, ಹಿಂದೆಗಡೆ ಇದೆ ಗೈಸ್ ಲಗೇಜು. ಪಕ್ಕದಲ್ಲಿರೋದು ನಮ್ಮ ಓನರು ಗೈಸ್. ಆಮೇಲೆ ಲಗೇಜ್ ಅನ್ಕೊಂಬಿಟ್ಟಿದ. ಓಕೆ ಗೈಸ್, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಃ. ಜೈ ಶ್ರೀರಾಮ್. ಶ್ರೀ ರಾಮಕೃಷ್ಣ ಭಜನಾ ಸಭಾ ಅವ್ರದ್ದು 75th ಇಯರ್ ಮಹಾಶಿವರಾತ್ರಿ ಉತ್ಸವ ನಡೀತಾ ಇದೆ. ನನ್ನ ಹೆಸರು ರಾಮನಾಥನ್ ಅಂತ, ನಾನು ಅಲ್ಲಿ ಕಾರ್ಯಕರ್ತ. ಅದರಲ್ಲಿ ಈ ವರ್ಷ ಏನು ಮುಖ್ಯ ಅಂದರೆ ರಾಮಕೃಷ್ಣ ಭಜನಾ ಸಭಾ 75th ಇಯರ್ಲಿ ಅತಿರುದ್ರ ಮಹಾಯಜ್ಞ ಅಂತ ಮಾಡಬೇಕು ಅಂತ ಪ್ರಾರ್ಥನೆ ಇಟ್ಕೊಂಡಿದ್ದೀವಿ. ಅದರಿಂದ 8ನೇ ತಾರೀಕಲ್ಲಿ ಶುರುವಾಗಿ ಫೆಬ್ರವರಿ ತಿಂಗಳಲ್ಲಿ ದೊಮ್ಲೂರು ಸೂರ್ಯನಾರಾಯಣ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಇವತ್ತು 3ನೇ ದಿವಸ. 150 ವೇದ ಪಂಡಿತರು ಬಂದು ಅದನ್ನು 14,641 ಸಲ ರುದ್ರ ಚಾಂಟಿಂಗ್ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ನೀವೆಲ್ಲರೂ ಅದರಲ್ಲಿ ಬಂದು ಭಾವಿಸಬೇಕು ಅಂತ ನಮ್ಮ ಪ್ರಾರ್ಥನೆ. ಬಂದು ಇದು ಒಂದು ಸಲ ಕೇಳಿದರೆ ನಾವು ಏನೇನು ಪಾಪಗಳು ಮಾಡಿದ್ದೀವೋ ಅದೆಲ್ಲನೂ ಹೊಟ್ಟೋಗುತ್ತೆ ಅಂತ ನಮ್ಮ ಪೂರ್ವಿಕರೆಲ್ಲ ಹೇಳಿ ಹೋಗಿದ್ದಾರೆ. ಸೊ ಅದರಿಂದ ಎಲ್ಲರಿಗೂ ವಿನಂತಿ, ಎಲ್ಲರೂ ಯಾವಾಗ ಆಗುತ್ತೋ ಇವತ್ತಿಂದ ಇನ್ನು 19ನೇ ತಾರೀಕು ತನಕ ಕಾರ್ಯಕ್ರಮಗಳಿದೆ. ದಯವಿಟ್ಟು ನೀವು ಬಂದು ಅಲ್ಲಿ ಸೇರ್ಕೋಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಸ್ನೇಹಿತರೆ, ಇಲ್ಲಿ ನಡೀತಾ ಇದೆ ಅಧಿರುದ್ರಂ ಯಾಗ. ಅಧಿರುದ್ರಂ ಯಾಗ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು ನಮ್ಮ ರಾಮನಾಥನ್ ಸರ್. ಒಂದು ಸ್ವಲ್ಪ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾಕೆಂದರೆ ಅದರದ್ದು ಫುಲ್ ಡೀಟೇಲ್ಸ್ ಕಮ್ಮಿಂಗ್ ಡೇಸಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಇದನ್ನು ಯಾಕೆ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ ಅಂದರೆ, ದೊಮ್ಲೂರಲ್ಲಿ ಸೂರ್ಯನಾರಾಯಣ ಟೆಂಪಲ್ ಅಂತ ಕಾಣಿಸ್ತಿದೆ ಅಲ್ವಾ, ನನ್ನ ಹಿಂದೆ ನೋಡಿ ಕಾಣಿಸ್ತಿದೆ. ಅಧಿರುದ್ರಂ ಯಾಗ ಫೆಬ್ರವರಿ 26, ಫೆಬ್ರವರಿ 8ಇಂದ ಫೆಬ್ರವರಿ 22 ತನಕ ಅಧಿರುದ್ರಂ ಯಾಗ ನಡೀತಾ ಇದೆ. ಸೂರ್ಯನಾರಾಯಣ ಟೆಂಪಲು ದೊಮ್ಲೂರಲ್ಲಿ. ಪ್ರತಿಯೊಂದು ಕಾರ್ಯಕ್ರಮ ಮಾಡ್ತಾ ಇರೋದು ರಾಮಕೃಷ್ಣ ಭಜನಾ ಸಭಾ ಟ್ರಸ್ಟು. ಆಮೇಲೆ ಇಲ್ಲಿ ತುಂಬ ರಿಟ್ರಿಕ್ಸ್ ನೋಡಿದ್ರಿ. ಮತ್ತು ನಮ್ಮ ರಾಮಕೃಷ್ಣ ಭಜನಾ ಸಭಾಯಿಂದ ಒಬ್ಬರು ಮೆಂಬರ್ ಆಗಿ ರಾಮನಾಥನ್ ಸರ್ ಮಾತಾಡಿದ್ರು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟರು. ಸೊ ಅಧಿರುದ್ರಂ ಯಾಕೆ ನಡೆಯುತ್ತೆ, ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತೆ, ಎಲ್ಲ ಕ್ಷೇಮವಾಗಿರಬೇಕು, ಮಳೆ ಗಾಳಿ ಬೆಳಕು ಎಲ್ಲ ಕರೆಕ್ಟಾಗಿ ಆಗಬೇಕು, ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಅಧಿರುದ್ರಂ ನಡೆಯುತ್ತೆ. ಸೊ ಇವತ್ತು ನಾನು ನಿಮಗೆ ಕೊಟ್ಟಿರೋದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾನು ಕಂಪ್ಲೀಟ್ ಇನ್ಫಾರ್ಮೇಷನು ನಾನು ಮುಂದಿನ ದಿನಗಳಲ್ಲಿ ಬಂದು ನಾನು ಕಂಪ್ಲೀಟ್ ನಿಮಗೆ ಎಲ್ಲ ಡೀಟೇಲ್ಸ್ ಅಧಿರುದ್ರಮ್ದು ನಾನು ಕೊಡ್ತೀನಿ. ಸೊ ಗೈಸ್, ನೋಡಿದ್ರಲ್ವಾ ಅಧಿರುದ್ರಂ ಯಾಗ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಇವಾಗ ಜಸ್ಟ್ ನಿಮಗೆ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ ಅಷ್ಟೇ. ಸೊ ತುಂಬ ಜನ ರಿಟ್ರಿಕ್ಸ್ ಇದ್ದಾರೆ, ಮತ್ತು ಎಲ್ಲ ತುಂಬ ಹೋಮ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಇದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ನನಗೇನು ಗೊತ್ತಿಲ್ಲ ಅದು ಒಂದು. ಆಮೇಲೆ ಎಲ್ಲರೂ ಬ್ಯುಸಿ ಇದ್ದಾರೆ, ನಮ್ಮ ಸರ್ ಆಗಲಿ ನಮ್ಮ ಒಬ್ಬರು ಗುರುಗಳಾಗಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ಇವಾಗ ಅವ್ರ ಹತ್ರ ನಾನು ಏನೂ ಕೇಳೋಕ್ಕಾಗಲ್ಲ. ಬರೀ ನಿಮಗೆ ಇವಾಗ ಒಂದು ಜಲಕ್ಕೊಂದು ತೋರಿಸಿದ್ದೀನಿ. ನಮ್ಮ ಅನುಷಮ್ ಆಗಲಿ ನಮ್ಮದೊಂದು ಗ್ರೂಪ್ ಇದೆ, ಟೆಂಪಲ್ ಗ್ರೂಪಲ್ಲಿ ಅಕ್ಕ ಅಲ್ಲೇ ಫುಲ್ಲು ಸರ್ವಿಸ್ ಮಾಡ್ತಾರೆ. ಪ್ಲಸ್ ನಮ್ಮ ರಾಮನಾಥನ್ನ ಅವ್ರ ವೈಫು. ಸೊ ವಾಟ್ ಈಸ್ ಅಧಿರುದ್ರಂ ಅಕ್ಕ? Adhirudraм is chanting Rudram by 121 Pandits into 121 times. Okay, this is Adhirudram. Okay, and Homa and all? Homa and all, side by side, Vasudhara Homa, Mrityunjaya Homam, Ganapati Homam and all will be conducted all the days. If I want complete details regarding Adhirudram Yaga, I did in this content for my YouTube viewers only. So, but I want complete details of Adhirudram Yaga, which Ramanathanna and Sri Ramakrishna Bhajana Sabha doing. For that I need information. So how can I connect to whom I should connect and I should get the video? We can get it connected to Hari Krishnan or Ramanathan. Okay, so I'll get the complete video. So okay guys, ನೋಡಿದ್ರಲ್ಲ ಅಕ್ಕ ಹೇಳಿದ್ದಾರೆ, ಒಬ್ಬರು ಹೆಸರು ಹೇಳಿದ್ದಾರೆ, ಅವ್ರ ಹತ್ರ ನಾನು ಕಂಪ್ಲೀಟ್ ವಿಡಿಯೋ ತೊಗೊಂಡು ನಾನು ಈ ಅಧಿರುದ್ರಂ ಯಾಗ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಿಮ್ಗೊಂದು ದೃಶ್ಯ ತೋರಿಸ್ಬೇಕು. ಏನು ದೃಶ್ಯ ಅಂದರೆ ನೋಡಿ, ನನ್ನ ಹಿಂದೆ ಎಷ್ಟು ಜನ ಲೇಡೀಸು ತಾಯಂದಿರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ
ಸೊ ಎಲ್ಲ ಕೈ ಜೋಡಿಸಿದ್ರೇ ಈ ಥರ ಒಂದು ಫಂಕ್ಷನ್ನು ತುಂಬ ಗ್ರ್ಯಾಂಡಾಗಿ ಆಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ನೋಡಿ ಇಲ್ಲಿ ನೀವು ನೋಡ್ಬೋದು ಹೂವು ನೋಡಿ, ಪ್ರತಿಯೊಬ್ಬರು ಯಾವ ಥರ ಮಾಡ್ತಾ ಇದ್ದಾರೆ ನೋಡಿ, ನೋಡಿದ್ರಲ್ಲ. ಸೊ ಟೀಮ್ ವರ್ಕ್ ಅಂದರೆ ಇದೇ, ನೀವು ನೋಡ್ಬೋದು ಟೀಮ್ ವರ್ಕಾಗಿ ಮಾಡ್ತಾರೆ ಮತ್ತು ಫಂಕ್ಷನ್ನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲರೂ ಖುಷಿಯಿಂದ ಮಾಡ್ತಾರೆ. ಎಲ್ಲ ಭಗವಂತನಿಗೆ ಕೊನೆಗೆ ಅರ್ಪಿಸ್ಬಿಡ್ತಾರೆ. ಭಗವಂತನಿಂದ ಒಂದೇ ಬೇಕು, ಆಶೀರ್ವಾದ ಮತ್ತು ನಮ್ಮ ಆರೋಗ್ಯ. ಎಲ್ಲರಿಗೂ ಆರೋಗ್ಯ ಆಯುಷು ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ, ಎಲ್ಲ ತಾಯಂದಿರು ಚೆನ್ನಾಗಿರಲಿ ಅಂತ ಹೇಳ್ತಾ ಈ ದೃಶ್ಯನ ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅನುರಾಧ ನಕ್ಷತ್ರ ನಾವು ಫೆಬ್ರವರಿ 11th ಬಂದಿರೋದ್ರಿಂದ ನಾವು ಜಯನಗರಲ್ಲಿ ಫಂಕ್ಷನ್ ಮಾಡ್ತಾಯಿದ್ವಿ ನಮ್ಮ ಪೆರಿವಾ ಕಂಚಿ ಸ್ವಾಮಿಗಳಿಗೆ. ಅದು ಈ ಸತಿ ಇಲ್ಲೇ ಆ ಕಾರ್ಯಕ್ರಮವನ್ನು ಅಧಿರುದ್ರಮಲ್ಲೇ ಮಾಡಬೇಕು ಅಂತ ಹೇಳಿ ಆ ಮಂಡಳಿ ಮತ್ತು ನಮ್ಮ ಮಂಡಳಿ ಇಬ್ಬರು ಎರಡೂ ಸೇರಿ ಮಾಡ್ತಾಯಿದೆ. ದೊಮ್ಲೂರಲ್ಲಿ ನಮ್ಮ ಪೆರಿವಾನ ತೊಗೊಂಡು ಬಂದು ಪಲ್ಲಕ್ಕಿ ಉತ್ಸವ ಮತ್ತು ಪೆರಿವಾದ ಅಲಂಕಾರ ಎಲ್ಲ ಪ್ರತಿಯೊಂದು ಇಲ್ಲೇ ಮಾಡ್ತಾಯಿದ್ದೀವಿ ನಾವು. ನೀವು ನೋಡ್ಬೋದು, ನಾನು ಹಿಂದೆ ಇರೋದೇ ಸೂರ್ಯನಾರಾಯಣ ಟೆಂಪಲ್ಲು. ಸೊ ನಾವು ಇವಾಗ ಪೆರಿವಾಗೆ ಅಲಂಕಾರ ಎಲ್ಲ ಮಾಡಿರೋದು ಇಲ್ಲೇ. ಪೆರಿವಾಗ ಅಲಂಕಾರ ಮಾಡಿಬಿಟ್ಟು ಇಲ್ಲೇ ಉತ್ಸವ ನಡೆಯುತ್ತೆ. ಇದು ನಮ್ಮ ಪೆರಿವಾ. ಇದು ಯಾವಾಗಲೂ ನಾವು ಜಯನಗರ 40 ಬ್ಲಾಕಲ್ಲಿ ಮಾಡ್ತಾಯಿದ್ವಿ. ಈ ಸತಿ ಅಧಿರುದ್ರಂ ಇಲ್ಲಿ ದೊಮ್ಲೂರಲ್ಲಿ ನಡೆಯೋದ್ರಿಂದ ನಾವು ಇಲ್ಲೇ ಮಾಡ್ತಾಯಿದ್ದೀವಿ. ಹಂಗಾಗಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಅಧಿರುದ್ರಂಗೆ ಪಾಲ್ಗೊಳ್ಬೇಕು ಅನಿಸುತ್ತೋ ದಯವಿಟ್ಟು ನೀವು ಇಲ್ಲಿ ದೊಮ್ಲೂರಲ್ಲಿ ಬರ್ಬೋದು. ನಾನು ಫುಲ್ ಅಡ್ರೆಸ್ ಕೊಡ್ತೀನಿ ಎಲ್ಲಿದೆ ಅಂತ. ಫೆಬ್ರವರಿ 8th ಫೆಬ್ರವರಿ 22nd ತನಕ ನಡೆಯುತ್ತೆ ಅಧಿರುದ್ರಮು. ಇಲ್ಲಿ ನಡೆಯೋ ಹೋಮ ಯಾಗ ಎಲ್ಲದಕ್ಕೂ ಬಂದು ನೀವು ಪಾಲ್ಗೊಳ್ಬೋದು. ಒಂದು ಸತಿ ಬಂದು ನೀವು ಆ ಮಂತ್ರಗಳಾಗಲಿ ಮತ್ತು ಆ ಹೋಮ ನಡೆಯೋ ಜಾಗದಲ್ಲಾಗಲಿ ಬಂದು ನೀವು ನಿಮ್ಮ ಪ್ರಾರ್ಥನೆ ಒಂದು ಮಾಡ್ಕೊಳ್ಳಿ. ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲರೂ ಚೆನ್ನಾಗಿರ್ತೀರ, ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ. ಇದನ್ನು ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಫಂಕ್ಷನ್ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಫಂಕ್ಷನ್ಗಿಂತ ಮುಂಚೆ ಏನೇನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು ಅದೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಅಧಿರುದ್ರಂ ಅಂದರೆ ಅಷ್ಟು ಸಿಂಪಲ್ ಅಂದ್ಕೊಂಬಿಡಿ, ಇಲ್ಲ ಅಷ್ಟು ಈಸಿ ಅಂದ್ಕೊಂಬಿಡಿ. ತುಂಬ ದೊಡ್ಡ ಕಾರ್ಯನೇ ಅಂತ ಹೇಳ್ಬೋದು. ಅದನ್ನು ಮಾಡೋದಕ್ಕೆಲ್ಲ ತುಂಬ ಏನೋ ಹೇಳ್ತಾರೆ, ಎನರ್ಜಿ ಶಕ್ತಿ ಇದ್ರೇ ಆಗೋಕ್ಕೆ ಸಾಧ್ಯ. ಮತ್ತು ಒಂದು ರಾಮಕೃಷ್ಣ ಭಜನಾ ಸಭಾ ಟ್ರಸ್ಟ್ ಅದನ್ನು ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರದ್ದು ಯಾವ ಥರ ಒಂದು ತಂಡ ಎಷ್ಟು ವರ್ಷದಿಂದ ರಾಮಕೃಷ್ಣ ಭಜನಾ ಸಭಾ ನಡೆಸ್ಕೊಂಡು ಬರ್ತಾಯಿದೆ. ಹಂಗಾಗಿ ಇವಾಗ ಇವರು ಅಧಿರುದ್ರಂ ಯಾಗ ಮಾಡ್ತಾಯಿದ್ದಾರೆ, ಅದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾಯಿದ್ದಾರೆ ಅಂದರೆ ಅದು ಚಿಕ್ಕದಲ್ವೇ ಅಲ್ಲ, ತುಂಬ ದೊಡ್ಡದು, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾನು ಇದನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ಅಧಿರುದ್ರಂ ಅಲ್ಲಿ ನೀವು ಪಾಲ್ಗೊಳ್ಬೇಕು ದಯವಿಟ್ಟು ಬಂದು ಪಾಲ್ಗೊಳ್ಳಿ. ಫೆಬ್ರವರಿ 8ನೇ ತಾರೀಕಿಂದ ಫೆಬ್ರವರಿ 22ನೇ ತಾರೀಕು ತನಕ ನಡೆಯುತ್ತೆ. ಅದು ಶಿವರಾತ್ರಿ ಟೈಮಲ್ಲಿ ನಡೀತಾ ಇದೆ. ದಯವಿಟ್ಟು ಬನ್ನಿ, ಬಂದು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಪಲ್ಲಕ್ಕಿ ಉತ್ಸವ ಮೆರವಣಿಗೆಗೆ ಹೋಗೋಕ್ಕೆ ರೆಡಿಯಾಗಿದೆ. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇವ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ. ಸೂಪರ್ ಇವರೆಲ್ಲ. ಸೊ ಗೈಸ್, ನೋಡ್ತಾ ಇದ್ದೀರಾ ಅಲ್ವಾ, ಈ ಥರ ಒಂದು ಉತ್ಸವ ನಡೆಯುತ್ತೆ ನಮ್ಮ ಪೆರಿವಾಗೆ. ಈಚೆ ಕಡೆ ಮೆರವಣಿಗೆ ಯಾಕೆ ಕರ್ಕೊಂಬರ್ತೀವಿ ಅಂದರೆ, ಈಚೆ ಕಡೆ ಒಂದು ರೌಂಡ್ ಕರ್ಕೊಂಬಂದರೆ ಸುತ್ತಮುತ್ತ ಜನ ಎಲ್ಲ ಆರೋಗ್ಯವಾಗಿ ಕ್ಷೇಮವಾಗಿರ್ತಾರೆ. ಹಂಗಾಗಿ ನಾವು ಯಾವಾಗಲೂ ಪೆರಿವಾನ ಉತ್ಸವ ಮಾಡ್ತೀವಿ. ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಕ್ಷೇಮವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ ಅಂತ. ನೋಡಿ, ಪೆರಿವಾ ಆಶೀರ್ವಾದ ತಗೊಳ್ಳಿ ಎಲ್ಲರೂ.
ಮನುಷ್ಯಂ ಜಯಂತಿಯಲ್ಲಿ ಪ್ರೊಸೆಷನ್ ಮಾಡುವಾಗ ಪ್ರೊಸೆಷನ್ ಮುಗಿಸ್ಕೊಂಡು ಬಂದಮೇಲೆ ಬೆರಿವಾನ ಒಳಗಡೆ ಕರ್ಕೊಳ್ಳುವಾಗ ಈ ಥರ ಆರತಿ ಎತ್ತಿ ಒಳಗಡೆ ಕರ್ಕೊಳ್ತಾರೆ. ಜಯ ಜಯ ಶಂಕರ ಹರ ಹರ ಶಂಕರ, ಜಯ ಜಯ ಶಂಕರ ಹರ ಹರ ಶಂಕರ.